ಲಾಸ್ಟ್ 15 ಡೇಸಿಂದ ಎಲ್ಲ ಊರುಗಳಲ್ಲೂ ಸೈಕ್ಲೋನ್ನಿಂದಾಗಿ ಮಳೆ ಬರ್ತಾನೇ ಇದೆ. ಈ ರೀತಿ ಮೋಡನೂ ಮುಚ್ಚಿರುತ್ತೆ, ಸನ್ಲೈಟ್ ತುಂಬ ಕಡಿಮೆ ಇರುತ್ತೆ. ಸನ್ಲೈಟ್ ಇಲ್ಲ ಅಂದರೆ ಯಾವ ಗಿಡಗಳಲ್ಲೂ ಹೂ ಬರಲ್ಲ. ಬಿಸಿಲು ತುಂಬ ಕಡಿಮೆ ಆದರೆ ಯಾವ ಗಿಡಗಳು ಚೆನ್ನಾಗಿ ಗ್ರೋ ಆಗಲ್ಲ. ಆದರೆ ಈ ಕ್ಲೈಮೇಟ್ನೇ ಇಷ್ಟಪಡುವಂಥ ಕೆಲವು ಗಿಡಗಳಿದೆ. ಅದರಲ್ಲಿ ಆ್ಯಂಥೋರಿಯಂ ಕೂಡ ಒಂದು. ಆ್ಯಂಥೋರಿಯಮ್ಸ್ ತುಂಬ ಹ್ಯುಮಿಡಿಟಿನ ಇಷ್ಟಪಡೋವಂಥ ಗಿಡ. ಸುತ್ತಮುತ್ತ ತುಂಬ ಕೂಲ್ ಆಗಿರಬೇಕು. ರೈನ್ ಫಾರೆಸ್ಟ್ ಏರಿಯಾಗಳಲ್ಲಿ ಬೆಳೀತಿದ್ದಂಥ ಗಿಡ ಇದು. ಅಲ್ಲಿ ಯಾವ ವಾತಾವರಣ ಇರುತ್ತೆ ಅದೇ ವಾತಾವರಣನ ನಾವು ಮನೆಯಲ್ಲಿ ಪಾಟಲ್ಲಿ ಬೆಳೆದಾಗ ಕ್ರಿಯೇಟ್ ಮಾಡಿಕೊಡ್ಬೇಕು. ಆವಾಗ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಆ್ಯಂಥೋರಿಯಮಲ್ಲಿ ಇವಾಗ ನೀವು ನೋಡ್ತಾ ಇರೋದೆಲ್ಲ ದೊಡ್ಡ ವೆರೈಟಿ ಆ್ಯಂಥೋರಿಯಂ. ಇದರಲ್ಲಿ ಹೂವು ತುಂಬ ದೊಡ್ಡದಾಗಿರುತ್ತೆ, ಎಲೆಗಳು ಅಗಲ ಇರುತ್ತೆ, ಗಿಡನೂ ತುಂಬ ಎತ್ತರ ಬೆಳೆಯುತ್ತೆ, 2 ಅಡಿಯಷ್ಟು ಎತ್ತರ ಬರುತ್ತೆ. ಆದರೆ ಇವಾಗ ನರ್ಸರಿಗಳಲ್ಲೆಲ್ಲ ಹೆಚ್ಚಾಗಿ ಸಿಗೋದು ಈ ಮಿನಿಯೇಚರ್ ಆ್ಯಂಥೋರಿಯಂ. ಇದರಲ್ಲಿ ಹೂವು ಚಿಕ್ಕದಾಗಿರುತ್ತೆ, ಎಲೆಗಳು ಈ ರೀತಿ ಚಿಕ್ಕದಾಗಿರುತ್ತೆ. ಎಲೆಗಳು ಎಷ್ಟಿರುತ್ತೋ ಅಷ್ಟೇ ಹೂ ಕೂಡ ಬರುತ್ತೆ. ಟೇಬಲ್ ಟಾಪ್ ಪ್ಲ್ಯಾಂಟ್ ಆಗಿ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದ್ರ ಪ್ರೈಸು 350 ಅಷ್ಟಿರುತ್ತೆ. ಆದರೆ ತಗೊಂಡ್ರೆ ಲಾಸ್ ಏನಾಗಲ್ಲ. ಪರ್ಮನೆಂಟ್ ಪ್ಲ್ಯಾಂಟ್ ಇದು. 1 ಗಿಡ ಇದ್ದರೆ ಸಾಕು, ನಿಧಾನವಾಗಿ ಅದರಲ್ಲೇ ಎಕ್ಸ್ಟ್ರಾ ಗಿಡಗಳು ಬೆಳೆಯುತ್ತೆ. ಈ ಗಿಡಕ್ಕೆ ಸನ್ಲೈಟ್ ಎಷ್ಟು ಬೇಕು ಅಂತ ಹೇಳ್ತೀನಿ. ತುಂಬ ನೆರಳಿರಬೇಕು, ಬಿಸಿಲು ಡೈರೆಕ್ಟಾಗಿ ಗಿಡದ ಮೇಲೆ ಬೀಳಬಾರ್ದು. ಮರಗಳ ಮಧ್ಯದಿಂದ ಬೀಳೋ ಬಿಸಿಲಿರುತ್ತಲ್ಲ, ಇದರಲ್ಲಿ ಜಾಸ್ತಿ ಶಾಖ ಇರಲ್ಲ. ಇಷ್ಟೇ ಬಿಸಿಲು ಈ ಗಿಡಕ್ಕೆ ಬೇಕಾಗಿರೋದು. ಮನೆ ಮುಂದೆ ಯಾವ ಸೈಡಲ್ಲಿ ತುಂಬ ನೆರಳಿದೆ ಅಂಥ ಜಾಗದಲ್ಲಿ ಆ್ಯಂಥೋರಿಯಂನ ಬೆಳೆಸಬೇಕು. ಮನೆ ಸುತ್ತ 4 ಕಡೆ ಬಿಸಿಲಿದ್ರೆ ಆವಾಗ ನೀವು ಶೇಡ್ ನೆಟ್ ಹಾಕಿಬಿಟ್ಟು ಅದ್ರ ಕೆಳಗಡೆ ಈ ಆ್ಯಂಥೋರಿಯಂ ಪಾಟ್ಗಳನ್ನ ಇಟ್ಕೋಬೋದು. ಮನೆ ಮುಂದೆ ದೊಡ್ಡ ಮರ ಏನಾದರೂ ಇದ್ದರೆ ಆ ಮರದ ನೆರಳಲ್ಲಿ ಮರದ ಕೆಳಗೆ ನೀವು ಈ ಆ್ಯಂಥೋರಿಯಂ ಪಾಟ್ಗಳನ್ನ ಇಟ್ಬಿಟ್ಟು ಬೆಳೆಸಬಹುದು. ಈ ಆ್ಯಂಥೋರಿಯಂ ಇಂಡೋರ್ ಪ್ಲ್ಯಾಂಟ್ ಕೂಡ ಹೌದು. ಮನೆ ಒಳಗಡೆ ಬೆಳಕು ಎಲ್ಲಿ ಜಾಸ್ತಿ ಬೀಳ್ತಾ ಇದೆ ಆ ಜಾಗದಲ್ಲೇ ಇಡಬೇಕು. ತುಂಬ ಚೆನ್ನಾಗಿ ಬೆಳಕು ಬೀಳೋ ಜಾಗ ಆಗಿರಬೇಕು. ವಿಂಡೋ ಸೈಡಲ್ಲಿ ಇಡಬೇಕು. ಕತ್ಲೆ ಇರಬಾರ್ದು. ಕತ್ಲೆ ಇದ್ದರೆ ಗಿಡದಲ್ಲಿ ಹೂ ಬಿಡಲ್ಲ. ಮನೆ ಒಳಗಡೆ ತುಂಬ ಬ್ರೈಟ್ ಇಂಡೈರೆಕ್ಟ್ ಲೈಟ್ ಎಲ್ಲಿ ಬೀಳ್ತಾ ಇದೆ ಅಲ್ಲಿ ನೀವು ಆ್ಯಂಥೋರಿಯಂ ಪಾಟ್ಗಳನ್ನ ಇಟ್ಕೋಬೋದು. ಇದರ ಎಲೆಗಳು ತುಂಬ ಶೈನಿಂಗ್ ಇರೋದ್ರಿಂದ ನೀವು ಇಂಡೋರಲ್ಲಿ ಇಟ್ಟಾಗ ಯಾವಾಗಲೂ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಈ ಎಲೆಗಳನ್ನ ಕ್ಲೀನಾಗಿ ಒರೆಸೋದ್ರಿಂದ ತುಂಬ ಶೈನಿಂಗ್ ಆಗಿ ಕ್ಲೀನಾಗಿ ಕಾಣಿಸುತ್ತೆ. ಈ ಆ್ಯಂಥೋರಿಯಮ್ಸ್ ಹ್ಯುಮಿಡಿಟಿನ ಜಾಸ್ತಿ ಇಷ್ಟಪಡೋದ್ರಿಂದ ಗಿಡಗಳನ್ನ ಆದಷ್ಟು ಮಣ್ಣಿನ ಪಾಟ್ಗಳಲ್ಲಿ ಹಾಕೋದೇ ಒಳ್ಳೆಯದು. ಆದರೆ ನಾನು ಸಿಮೆಂಟ್ ಪಾಟ್ಗಳಲ್ಲಿ, ಪ್ಲಾಸ್ಟಿಕ್ ಪಾಟು, ಟೆರಾಕೋಟಾ ಪಾಟ್ ಎಲ್ಲ ಪಾಟ್ಗಳಲ್ಲೂ ಹಾಕಿದ್ದೀನಿ. ಮಣ್ಣಿನ ಪಾಟಲ್ಲಿ ಹಾಕಿದರೆ ಸಮ್ಮರಲ್ಲಿ ಕೂಡ ಕೂಲಾಗಿರುತ್ತೆ. ಪ್ಲಾಸ್ಟಿಕ್ ಮತ್ತು ಸಿಮೆಂಟ್ ಪಾಟ್ಗಳಲ್ಲಿ ಹಾಕಿದರೆ ಬೇರೆ ಎಲ್ಲ ಸೀಸನಲ್ಲೂ ಯಾವುದೇ ಪ್ರಾಬ್ಲಮ್ ಇರಲ್ಲ. ಆದರೆ ಸಮ್ಮರಲ್ಲಿ ಎಲ್ಲ ಊರುಗಳಲ್ಲೂ ತುಂಬ ಹೀಟ್ ಇರುತ್ತೆ. ಪಾಟ್ ತುಂಬ ಹೀಟಾಗಿ ಬೇರ್ಗಳಿಗೆ ಹೀಟ್ ಆಗುತ್ತೆ. ಆದರೆ ಈ ಟೆರಕೋಟಾ ಪಾಟ್ಗಳಿಗೆ ಹಾಕಿದರೆ ಇದರಲ್ಲಿ ಚೆನ್ನಾಗಿ ಗಾಳಿ ಆಡೋದ್ರಿಂದ ಬೇರ್ಗಳನ್ನು ಕೂಲಾಗೇ ಇಡುತ್ತೆ. ಆ್ಯಂಥೋರಿಯಂ ಬೇರ್ಗಳು ತುಂಬ ದಪ್ಪ ಇರುತ್ತೆ. ಫ್ಲೆಶಿ ರೂಟ್ಸ್ ಅಂತಲೇ ಹೇಳ್ತಾರೆ, ಏರಿಯಲ್ ರೂಟ್ಸ್ ಅಂತಲೂ ಹೇಳ್ತಾರೆ. ಇದ್ರ ಮೇಲೆ ಮಣ್ಣನ್ನು ಕವರ್ ಮಾಡಿದ್ರೂ ನಿಧಾನವಾಗಿ ಗಿಡ ಬೆಳೀತಾ ಬೆಳೀತಾ ಬೇರ್ಗಳು ಮತ್ತೆ ಮಣ್ಣಿಂದ ಮೇಲ್ಗಡೆ ಬಂದು ಕೂತ್ಕೊಳ್ಳುತ್ತೆ. ಬೇರ್ಗಳು ಹೀಗೆ ಓಪನ್ ಇರೋದ್ರಿಂದ ಇದಕ್ಕೆ ಮಲ್ಚಿಂಗ್ ಮಾಡಬೇಕು. ಒಣಗಿರೋ ಎಲೆಯಿಂದ ಮಾಡ್ಬೋದು ಅಥವಾ ತೆಂಗಿನ ನಾರಿಂದ ಮಾಡ್ಬೋದು. ತೆಂಗಿನ ನಾರಿಂದ ಮಲ್ಚಿಂಗ್ ಮಾಡಿದರೆ ಬೇರ್ಗಳು ತುಂಬ ಕೂಲ್ ಆಗಿರುತ್ತೆ. ಆ್ಯಂಥೋರಿಯಂ ಪಾಟ್ಗಳಿಗೆ ನಾವು ಯಾವಾಗಲೂ ಪಾಟ್ ಮಿಕ್ಸಿಂಗ್ ಹಾಕಬೇಕಾದ್ರೆ ಪಾಟ್ ತುಂಬ ಹಾಕಬಾರ್ದು. 1.5 ಇಂದ 2 ಇಂಚಷ್ಟು ಗ್ಯಾಪ್ ಕೊಡಬೇಕು. 2 ರೀಸನ್ಗೋಸ್ಕರ ನಾವು ಪಾಟಲ್ಲಿ ಈ ರೀತಿ ಗ್ಯಾಪ್ ಬಿಡಬೇಕು. ಒಂದು, ರೂಟ್ಸ್ ಮಣ್ಣಿಂದ ಹೊರಗಡೆ ಬರೋಕ್ಕೆ ಅದಕ್ಕೆ ಜಾಗ ಬೇಕು. ಇನ್ನೊಂದು, ನಾವು ಪಾಟ್ ತುಂಬ ಮಣ್ಣು ಹಾಕಿದರೆ ನಾವು ಗಿಡಕ್ಕೆ ನೀರು ಹಾಕಿದಾಗಲೆಲ್ಲ ಆ ಮಣ್ಣು ಹೊರಗಡೆ ಚೆಲ್ಲೋಗುತ್ತೆ. ಇದರಿಂದ ಗಿಡಕ್ಕೆ ಪೋಷಕಾಂಶಗಳು ಕಡಿಮೆ ಆಗುತ್ತೆ. ಆ್ಯಂಥೋರಿಯಂ ಗಿಡಕ್ಕೂ ಟ್ರಿಮ್ಮಿಂಗ್ ಆರ್ ಪ್ರೂನಿಂಗ್ ಬೇಕಾಗುತ್ತೆ. ಒಂದು ಗಿಡ ಬರೀ ಹೆಲ್ದಿ ಆಗಿದ್ರೆ ಅಷ್ಟೇ ಅಲ್ಲ, ಅದರ ಅಪಿಯರೆನ್ಸ್ ಕೂಡ ಚೆನ್ನಾಗಿರಬೇಕು, ನೋಡೋರಿಗೆ ಚೆನ್ನಾಗಿ ಕಾಣಿಸ್ಬೇಕು. ಈ ಆ್ಯಂಥೋರಿಯಮಲ್ಲಿ ಏನಾಗುತ್ತೆ, ತುಂಬ ಜಾಸ್ತಿ ಗೊಬ್ಬರ ಕೊಟ್ಟರೆ ಹೂವಿಗಿಂತ ಎಲೆಗಳು ಜಾಸ್ತಿ ಬೆಳೆಯುತ್ತೆ. ಈ ಗಿಡಕ್ಕೆ ಇಷ್ಟೊಂದು ಎಲೆಗಳ ಅವಶ್ಯಕತೆ ಇರಲ್ಲ. ನರ್ಸರಿಯವ್ರು ಹೇಳೋ ಪ್ರಕಾರ ಒಂದು ಹೂವಿಗೆ 2 ಎಲೆಗಳಿದ್ರೆ ಸಾಕು ಅಂತ ಹೇಳ್ತಾರೆ. ಒಂದು ಪಾಟಲ್ಲಿ 3 ರಿಂದ 5 ಎಲೆಗಳಿದ್ರೆ ಸಾಕು. ಇದರಿಂದ ಆ್ಯಂಥೋರಿಯಂ ಹೂವು ಹೈಲೈಟ್ ಆಗುತ್ತೆ.
ಟ್ರಿಮ್ಮಿಂಗ್ ಯಾವಾಗಲೂ ಮಾಡೋ ನೆಸೆಸಿಟಿ ಇರಲ್ಲ, ಗಿಡಕ್ಕೆ ಅವಶ್ಯಕತೆ ಇದ್ದಾಗ ಮಾತ್ರ ಮಾಡಬೇಕು. ಅದ್ರ ಜೊತೆಗೆ 15 ದಿನಕ್ಕೊಂದ್ಸಲ ಒಣಗೋಗಿರೋಂಥ ಎಲೆಗಳು, ಒಣಗೋಗಿರೋಂಥ ಹೂವನ್ನು ಆ ಸ್ಟೆಮ್ಮಿನ ಬೇಸಿಂದನೇ ಕಿತ್ತುಬಿಟ್ಟು ತೆಗಿಬೇಕು. ಎಲ್ಲೋ ಆಗಿರೋ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಬೇಕು. ಈ ರೀತಿ ಎಲೆ ಸುತ್ತ ಎಲ್ಲೋ ಆಗ್ತಾ ಇರೋ ಎಲೆಗಳನ್ನ, ಹಾಳಾಗಿರೋ ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಬೇಕು. ಗಿಡಕ್ಕೆ ಡೈರೆಕ್ಟಾಗಿ ಸನ್ಲೈಟ್ ಬಿದ್ದಾಗ ಎಲೆಗಳೆಲ್ಲ ಈ ರೀತಿ ಬ್ರೌನ್ ಆಗುತ್ತೆ, ಸುಟ್ಟು ಹೋದಾಗಿರುತ್ತೆ. ಗಿಡಕ್ಕೆ ಫರ್ಟಿಲೈಸರ್ ಜಾಸ್ತಿ ಆದರೂ ಕೂಡ ಇದೇ ರೀತಿ ಬ್ರೌನ್ ಆಗುತ್ತೆ. ಇಂಥ ಎಲೆಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೆಗೆದ್ಬಿಡಬೇಕು. ಆವಾಗ ಹೊಸ ಎಲೆಗಳು ಬರೋದು ಚೆನ್ನಾಗಿ ಬರುತ್ತೆ. ನೀರಿನ ಬಗ್ಗೆ ಹೇಳೋದಾದರೆ, ಈ ಗಿಡ ತುಂಬ ನೀರನ್ನು ಕೇಳದೆ ಹೋದ್ರೂ ಮಣ್ಣಲ್ಲಿ ಯಾವಾಗಲೂ ತೇವಾಂಶ ಇರಬೇಕು. ತುಂಬ ವೆಟ್ಟಾಗೂ ಇರಬಾರ್ದು, ಮಣ್ಣು ತುಂಬ ಡ್ರೈ ಆಗೂ ಇರಬಾರ್ದು. ನೀರು ಜಾಸ್ತಿ ಆಗ್ತಾಯಿದ್ರೆ ಗಿಡ ಚೆನ್ನಾಗಿ ಗ್ರೋ ಆಗಲ್ಲ, ತುಂಬ ಸ್ಲೋ ಆಗಿ ಬೆಳೆಯುತ್ತೆ. ಓವರ್ ವಾಟ್ರಿಂಗ್ ಆದಾಗ ಗಿಡ ಈ ರೀತಿ ಕೊಳಿತಾ ಬರುತ್ತೆ. ಯಾವಾಗ ಗಿಡ ಸ್ವಲ್ಪ ಕೊಳಿತಾ ಇದೆ ಅಂತ ನಿಮ್ಗೆ ಅನಿಸಿದರೆ ತಕ್ಷಣ ನೀವು ಆ ಪಾಟಿಂದ ಚೇಂಜ್ ಮಾಡಿಬಿಟ್ಟು ಹೊಸ ಮಣ್ಣಿಗೆ ಹಾಕಬೇಕು. ಆ ಗಿಡದ ಬೇರೆನ ನೀವು ಫಂಗಿಸೈಡಲ್ಲಿ ತೊಳೆದ್ಬಿಟ್ಟು ಬೇರೆ ಮಣ್ಣಿಗೆ ನೀವು ಚೇಂಜ್ ಮಾಡಿದರೆ ಒಂದೊಂದು ಸಲ ಬದುಕೋ ಸಾಧ್ಯತೆ ಇರುತ್ತೆ. ಆ್ಯಂಥೋರಿಯಮ್ಸ್ ತುಂಬ ಹೀಟ್ನ ಟಾಲ್ರೇಟ್ ಮಾಡಲ್ಲ. ಸಮ್ಮರ್ ಸೀಸನಲ್ಲಿ ಅಥವಾ ತುಂಬ ಬಿಸಿಲಿರಬೇಕಾದ್ರೆ ಅಥವಾ ಯಾವುದೇ ಸೀಸನಲ್ಲಿ ತುಂಬ ಟೆಂಪ್ರೇಚರ್ ಜಾಸ್ತಿ ಇದ್ದಾಗ ನೀವು ಈ ಗಿಡನ ಪೂರ್ತಿ ಪೈಪಿಂದ ಈ ರೀತಿ ನೆನೆಸಬೇಕಾಗತ್ತೆ. ಇದನ್ನು ಮಿಸ್ಟಿಂಗ್ ಅಂತ ಹೇಳ್ತಾರೆ. ನೀವು ಪೈಪಿಂದ ಎಲೆ, ಹೂವು ಮತ್ತು ಗಿಡ ಪೂರ್ತಿ ನೆನೆಯೋ ಥರ ನೀರು ಬಿಡಬೇಕು. ಟೆಂಪ್ರೇಚರ್ 30 ಡಿಗ್ರಿಗಿಂತ ಜಾಸ್ತಿ ಇದ್ದಾಗ ನೀವು ವಾರದಲ್ಲಿ 2 ದಿನ ಈ ರೀತಿ ಮಿಸ್ಟಿಂಗ್ ಮಾಡಬೇಕಾಗತ್ತೆ. ಈ ರೀತಿ ಮಿಸ್ಟಿಂಗ್ ಮಾಡಿದಾಗ ನೀರು ಜಾಸ್ತಿ ಆಗುತ್ತೆ ಅಂತ ಟೆನ್ಷನ್ ಮಾಡ್ಕೋಬೇಡಿ. ಈ ಗಿಡಗಳಿಗೆ ತುಂಬ ಖುಷಿಯಾಗುತ್ತೆ. ಸಮ್ಮರಲ್ಲಿ ತುಂಬ ಹೀಟ್ ಇರೋವಂಥ ಪ್ಲೇಸಲ್ಲಿ ಈ ರೀತಿ ಒಂದು ಪ್ಲೇಟ್ ಇಟ್ಬಿಟ್ಟು ಅದರೊಳಗೆ ನೀರು ಹಾಕಿ ಆ ನೀರಲ್ಲಿ ಇಟ್ಟಿಗೆ ಚೂರುಗಳನ್ನ ಹಾಕಿಬಿಟ್ಟು ಅದ್ರ ಮೇಲೆ ಪಾಟನ್ನು ಇಡಬೇಕು. ಆವಾಗ ಪಾಟು ಕೂಲಾಗಿರುತ್ತೆ, ಗಿಡನೂ ಕೂಲಾಗಿರುತ್ತೆ. ಆ ಇಟ್ಟಿಗೆ ಚೂರು ಬದಲು ನೀವು ಪೆಬ್ಬಲ್ಸ್ ಕೂಡ ಯೂಸ್ ಮಾಡ್ಕೋಬೋದು. ಪೆಬ್ಬಲ್ಸಿಂದನೂ ಪಾಟು ಕೂಲಾಗಿರುತ್ತೆ. ರೀಪಾಟಿಂಗ್ ಬಗ್ಗೆ ಹೇಳೋದಾದರೆ, ನೀವು 12 ಇಂಚಿನ ಪಾಟಲ್ಲಿ ಹಾಕಿದರೆ ಪ್ರತಿ ವರ್ಷ ರೀಪಾಟಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. 2 ವರ್ಷ ಅಥವಾ 3 ವರ್ಷಕ್ಕೊಂದ್ಸಲ ಮಾಡಿದರೆ ಸಾಕು. ಇದು ಏರಿಯಲ್ ರೂಟ್ಸ್ ಆಗಿರೋದ್ರಿಂದ 2 ವರ್ಷಕ್ಕೊಂದ್ಸಲ ರೀಪಾಟ್ ಮಾಡಿದರೂ ಏನೂ ತೊಂದರೆ ಇಲ್ಲ. ಮಣ್ಣು ಈ ರೀತಿ ಕೆಳಗೆ ಹೋಗ್ತಾ ಇದ್ದರೆ ನೀವು ಹೊಸದಾಗಿ ಮಣ್ಣನ್ನು ಸೇರಿಸ್ಕೊಳ್ತಾ ಹೋಗ್ಬೋದು. ಗಿಡದಲ್ಲಿ ಈ ರೀತಿ ಎಕ್ಸ್ಟ್ರಾ ಕಂದುಗಳು ಬೆಳೀತಾ ಇರುತ್ತೆ. ತುಂಬ ಕಂದುಗಳು ಬೆಳೆದು ಪಾಟ್ ಫುಲ್ ಕವರ್ ಆದಮೇಲೆ ನೀವು ರೀಪಾಟ್ ಮಾಡಿದರೆ ಸಾಕು. ರೀಪಾಟ್ ಮಾಡಿದ ಮೇಲೆ ನಿಧಾನವಾಗಿ ಬೆಳೆಯುತ್ತೆ. ಆ್ಯಂಥೋರಿಯಮ್ಸ್ ತುಂಬ ಫಾಸ್ಟಾಗಿ ಬೆಳೆಯಲ್ಲ. ಗಿಡ ಸ್ವಲ್ಪ ದಪ್ಪ ಆಗಿ ಬೆಳೆಯೋಕ್ಕೆ 6 ತಿಂಗಳಾದರೂ ಬೇಕಾಗತ್ತೆ. ರೀಪಾಟ್ ಮಾಡಿದ ಮೇಲೆ ಗಿಡಗಳನ್ನ ಸಪ್ರೇಟ್ ಮಾಡಿಬಿಟ್ಟು ಹಾಕಬೇಕು. ಅದರಲ್ಲಿ ಚಿಕ್ಕ ಚಿಕ್ಕ ಸಸಿಗಳಿದ್ರೆ ಅದನ್ನು ಚಿಕ್ಕ ಪಾಟ್ಗಳಲ್ಲೇ ಹಾಕಬೇಕು. ದೊಡ್ಡ ಪಾಟಲ್ಲಿ ಚಿಕ್ಕ ಪ್ಲ್ಯಾಂಟ್ನ ಹಾಕಬಾರ್ದು, ತುಂಬ ನಿಧಾನವಾಗಿ ಬೆಳೆಯುತ್ತೆ. ಚಿಕ್ಕ ಪಾಟಲ್ಲಿ 1 ಅಡಿ ಉದ್ದ ಬಂದ ಮೇಲೆ ನೀವು ದೊಡ್ಡ ಪಾಟಿಗೆ ಚೇಂಜ್ ಮಾಡಬಹುದು. ಪ್ರಾಪಗೇಷನ್ ಮೆಥಡಲ್ಲಿ ಒಂದು ಈ ರೀತಿ ಗಿಡಗಳನ್ನ ಸೆಪ್ರೇಟ್ ಮಾಡಿಬಿಟ್ಟು ಬೆಳೆಯೋದು, ಇನ್ನೊಂದು ಸೀಡ್ಸಿಂದ ಬೆಳೆಯೋದು. ಇದಕ್ಕೆ ತುಂಬ ಪೇಷನ್ಸ್ ಬೇಕಾಗುತ್ತೆ, ತುಂಬ ಟೈಮ್ ಕೂಡ ಬೇಕಾಗುತ್ತೆ. ಆ್ಯಂಥೋರಿಯಂ ಹೂವು ಅರಳಿದ ಮೇಲೆ 1 ರಿಂದ 1.5 ತಿಂಗಳ ತನಕ ಇರುತ್ತೆ. ಅದಾದಮೇಲೆ ಅದ್ರ ಕಲರ್ ನಿಧಾನವಾಗಿ ಚೇಂಜ್ ಆಗ್ತಾ ಬರುತ್ತೆ. ಒಣಗೋ ಸ್ಟೇಜ್ ಇರುತ್ತಲ್ಲ, ಆವಾಗ ನಿಧಾನವಾಗಿ ಸೀಡ್ ಫಾರ್ಮೇಷನ್ ಆಗುತ್ತೆ. ಇದರಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ವೈಟ್ ಕಲರ್ ಹೂವು. ಇದು ಒಣಗೋ ಸ್ಟೇಜಲ್ಲಿ ಈ ರೀತಿ ಕಲರ್ ಚೇಂಜ್ ಆಗಿದೆ. ಇದು ಆರೆಂಜ್ ಕಲರ್ ಹೂವು. ಇದರಲ್ಲಿ ಕೂಡ ಸೀಡ್ಸ್ ಬರ್ತಾ ಇದೆ. ಆ್ಯಂಥೋರಿಯಂನ ಸೀಡ್ಸಿಂದ ಹೇಗೆ ಬೆಳೆಯೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಇದೆ ನನ್ನ ಚಾನಲ್ನಲ್ಲಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಲಿಂಕ್ ಕೂಡ ಹಾಕಿರ್ತೀನಿ, ನೀವು ಅದರಲ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಥೋರಿಯಂಗೆ ತುಂಬ ಕಡಿಮೆ ಫರ್ಟಿಲೈಸರ್ ಹಾಕಬೇಕು. ಜಾಸ್ತಿ ಆದರೆ ಗಿಡಕ್ಕೆ ತುಂಬ ಹೀಟ್ ಆಗುತ್ತೆ. ಹೂ ಚೆನ್ನಾಗಿ ಬಿಡಬೇಕು ಅಂದರೆ ಫಾಸ್ಫರಸ್ ಜಾಸ್ತಿ ಇರೋವಂಥ ಫರ್ಟಿಲೈಸರ್ನೇ ಹಾಕಬೇಕು. ಬಾಳೆಹಣ್ಣಿನ ಸಿಪ್ಪೆನ ನೀರಲ್ಲಿ ನೆನೆಸ್ಬಿಟ್ಟು ನೆಕ್ಸ್ಟ್ ಡೇ ಆ ನೀರನ್ನು ಮಾತ್ರ ಹಾಕಬೇಕು. ಇದರಿಂದನೂ ಹೂ ಜಾಸ್ತಿ ಬಿಡುತ್ತೆ. ಕಾಫಿ ಡಿಕಾಕ್ಷನ್ ಮಾಡಿದಾಗಲೆಲ್ಲ ಉಳಿದಿರೋ ಪೌಡರ್ನ ನೀವು ಈ ಗಿಡಗಳಿಗೆ ಹಾಕಿದರೆ ಇದರಿಂದನೂ ಕೂಡ ಹೂ ಚೆನ್ನಾಗಿ ಬಿಡುತ್ತೆ, ಇರುವೆಗಳ ಹತ್ತಿರ ಬರಲ್ಲ.
ಬಾಳೆಹಣ್ಣಿನ ಸಿಪ್ಪೆ ನೀರು ಹಾಗೆ ವೇಸ್ಟ್ ಕಾಫಿ ಪೌಡರ್ನ ನೀವು 15 ದಿನಕ್ಕೆ ಒಂದ್ಸಲ ಹಾಕಿದರೆ ಸಾಕು. ಬೇರೆ ಆರ್ಗ್ಯಾನಿಕ್ ಫರ್ಟಿಲೈಸರ್ ನೀವು ಯಾವ್ದು ಬೇಕಾದರೂ ಹಾಕ್ಬೋದು. ತಿಂಗಳಲ್ಲಿ 1 ದಿನ ಹಾಕಿದರೆ ಸಾಕು. ಲಿಕ್ವಿಡ್ ಮಾಡಿಬಿಟ್ಟು ಹಾಕಬೇಕು. ಡ್ರೈ ಹಾಕಿದರೆ ಒಂದೊಂದು ಸಲ ಗಿಡಕ್ಕೆ ತುಂಬ ಹೀಟ್ ಆಗುತ್ತೆ, ಎಲೆಗಳೆಲ್ಲ ಬ್ರೌನ್ ಆಗುತ್ತೆ. ಆ್ಯಂಥೋರಿಯಮ್ಸ್ಗೆ ಮಳೆಗಾಲದಲ್ಲಿ ತುಂಬ ಸ್ನೇಲ್ಸ್ ಬರುತ್ತೆ. ಎಲೆಗಳನ್ನ, ಹೂವನ್ನ ಈ ರೀತಿ ಕಟ್ ಮಾಡಿಬಿಟ್ಟು ತಿಂದಿರುತ್ತೆ. ಈ ಸ್ನೇಲ್ಗಳು ಸಾಯೋದು ಬರೀ ಉಪ್ಪಲ್ಲಿ ಮಾತ್ರ. ಪಾಟ್ ಸುತ್ತ ನೀವು ಉಪ್ಪನ್ನ ರಂಗೋಲಿ ಥರ ಹಾಕಿದರೆ ಆ ಪಾಟಿಗೆ ಸ್ನೇಲ್ಗಳು ಬರಲ್ಲ. ಆ್ಯಂಥೋರಿಯಮ್ಗೆ ಡಿಸೀಸಸ್ ಬರೋದು ತುಂಬ ಕಡಿಮೆ. ಬ್ರೌನ್ ಸ್ಪಾಟ್ಸ್ ಅಂತ ಒಂದು ಬರುತ್ತೆ. ನೋಡೋಕ್ಕೆ ಇದು ಎಲೆಗಳು ಸುಟ್ಟಾಗಿರುತ್ತೆ, ಮಧ್ಯ ಮಧ್ಯ ಡಾಟ್ಸ್ ಇರುತ್ತೆ. ಇದು ಬ್ಯಾಕ್ಟೀರಿಯಾ ಇನ್ಫೆಕ್ಷನಿಂದ ಬರುತ್ತೆ ಅಥವಾ ನ್ಯೂಟ್ರಿಷನ್ ಕಡಿಮೆ ಆದರೂ ಬರುತ್ತೆ, ತುಂಬ ಬಿಸಿಲಿದ್ರೂ ಬರುತ್ತೆ. ಯಾವುದಾದ್ರೂ ಒಂದು ಪಾಟಲ್ಲಿ ಎಲೆಗಳು ಈ ರೀತಿ ಆಗಿದ್ರೆ ತಕ್ಷಣ ನೀವು ಆ ಪಾಟನ್ನು ತೆಗೆದಿಡಬೇಕು. ಇದು ಇನ್ಫೆಕ್ಷನ್ ಆಗಿರೋದ್ರಿಂದ ಬೇರೆ ಎಲ್ಲ ಗಿಡಗಳಿಗೂ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ಆ್ಯಂಥೋರಿಯಂ ಪಾಟ್ ಮಿಕ್ಸಿಂಗ್ ಬಗ್ಗೆ ತಿಳ್ಕೊಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ಯಾವಾಗಲಾದರೂ ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ಆ್ಯಂಥೋರಿಯಂ ಬಗ್ಗೆ ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೊಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಇನ್ನೂ 1-2 ವಿಡಿಯೋಗಳಿದೆ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ.